ಆ್ಯಂಡ್ ಅದೇ ಥರ ಇವಾಗ ಮತ್ತೆ ಒಂದು ಪರ್ಫ್ಯೂಮ್ ಬ್ರ್ಯಾಂಡ್ ಬಂದಿದೆ. ಆ್ಯಂಡ್ ನೋಡೋಣ ಬನ್ನಿ ಯಾವ್ಯಾವ ಥರ ಇದೆ ಅಂತ. ಗೈಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಆ್ಯಂಡ್ ಇಟ್ಸ್ ಮೀ ಅವಿನಾಶ್ ಆ್ಯಂಡ್ ಯು ಆರ್ ವಾಚಿಂಗ್ ಬೇಸ್ ಟು ಹೋಗಲ್. ಆ್ಯಂಡ್ ಇವತ್ತಿನ ನಮ್ಮ ಟಾಪಿಕ್ ಏನಪ್ಪ ಅಂದರೆ ಐ ವಿಲ್ ಆಸ್ಕ್ 100 ಬ್ರ್ಯಾಂಡ್ಗಳನ್ನ ಲೈಕ್ ಇನ್ಸ್ಟಾದಲ್ಲಿ ಡಿ ಎಮ್ ಮಾಡ್ತೀನಿ. ಅವ್ರು ಏನಾದರೂ ನಮಗೆ ರಿಪ್ಲೈ ಮಾಡ್ತಾರೆ. ಲೈಕ್ ಯಾವ ಥರ ಅಂದರೆ ಐ ವಿಲ್ ಆಸ್ಕ್ ದೇಮ್ ಏನಪ್ಪ ಅಂದರೆ ಲೈಕ್ ಏನೋ ಫ್ರೀ ಪ್ರಾಡಕ್ಟ್ ನಮ್ಗೆ ಏನೋ ಸಿಗುತ್ತಾ ಅಂತ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಲೈಕ್ ನಮ್ಮ ಅಪ್ಪನೇ ನಂಗೆ ಏನೋ ಫ್ರೀಯಾಗಿ ಕೊಡಲ್ಲ, ಲೈಕ್ ಇನ್ನು ಅವ್ರೇನು ಕೊಡ್ತಾರೆ. ಸೊ ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಟ್ರೈ ಮಾಡಿ ನೋಡೋಣ ಲೈಕ್ ಯಾವ ಥರ ಏನೋ ಫ್ರೀ ಏನಾದ್ರು ಬರುತ್ತಾ. ಆ್ಯಂಡ್ ಬಂದರೆ ಏನಾದ್ರು ನಾವೇನಾದ್ರು ರಿವ್ಯೂ ಮಾಡೋಣ, ಅದೆಲ್ಲ ಇದೆ. ಬಟ್ ಫ್ರೀಯಾಗಿ ಯಾವ ಥರ ಅಂದ್ರೆ ಕೇಳಂದ್ರೆ ನಾವೇನಪ್ಪ ಇಂಡಿಯಾ ಬಿಟ್ಬಿಟ್ಟು ಹೊರಗಡೆ ಇರೋ ಕಂಟ್ರಿಗಳಲ್ಲಿ ಏನು ಇದು ಇದಾವಲ್ಲ ಬ್ರ್ಯಾಂಡ್ಗಳು, ಅದನ್ನ ಕೇಳಿದ್ಬಿಟ್ಟು ಲೈಕ್ ಯಾವ ಥರ ಅಂದರೆ ಅದನ್ನ ಕೇಳಿದ್ರೆ ಅವ್ರು ಏನಾದ್ರು ಕಳಿಸಿದ್ರು ಬೈ ಚಾನ್ಸ್ ಅದು ಬರೋಕ್ಕಾಗಲ್ಲ. ಬಿಕಾಸ್ ನಾವು ಇಂಡಿಯಾದಲ್ಲಿರೋದು ಕೇಳೋಣ. ಇಂಡಿಯಾದಲ್ಲಿ ಅಂದರೆ ಲೈಕ್ ತುಂಬ ಹೈ ಫಾಲೋವರ್ಸ್ ಇರೋದವ್ರನ್ನ ಕೇಳಿದ್ರೆ ಅವ್ರು ನೋಡ್ತಾರೋ ಇಲ್ವೋ ಆ್ಯಂಡ್ ರಿಪ್ಲೈ ಕೊಡ್ತಾರೋ ಇಲ್ವೋ ಅಂತ ಗೊತ್ತಿಲ್ಲ. ಸೊ ನಾರ್ಮಲ್ ಕಮ್ಮಿ ಫಾಲೋವರ್ಸ್ ಏನಿದಲ್ಲ ಅವ್ರನ್ನ ಕೇಳ್ತಾಗೋಣ. ಲೈಕ್ ಅಲ್ಲಿಂದ ಏನಾದ್ರು ಸ್ವಲ್ಪ ನಮಗೆ ಫ್ರೀಯಾಗಿ ಸಿಗುತ್ತಾ ಅಂತ ನೋಡೋಣ ಬನ್ನಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ನೀವು ಯಾವ ಥರ ಮೆಸೇಜ್ ಮಾಡಬೇಕು ಅಂದರೆ ಅವ್ರಿಗೆ ಏನು ಸ್ಪ್ಯಾಮ್ ಅನಿಸ್ಬಾರ್ದು, ನಾರ್ಮಲ್ ಮೆಸೇಜ್ ಅನಿಸ್ಬೇಕು. ಲೈಕ್ ಯಾವ ಥರ ಅಂದರೆ ಐ ಆಮ್ ಅವಿನಾಶ್, ಐ ಆಮ್ ಅ ಯೂಟ್ಯೂಬರ್, can I get any free thing? May I get any free item from your brand, so I can give a review for that in my YouTube channel. Review for that on my YouTube ಚಾನಲ್. ಓಕೆ. ಆ್ಯಂಡ್ ಲಾಸ್ಟಲ್ಲಿ ಏನು ಮೆನ್ಷನ್ ಮಾಡೋಣ ಅಂದರೆ ಲಾಸ್ಟಲ್ಲಿ ನಾವು ನಮ್ಮ ಯೂಟ್ಯೂಬ್ದು ಏನಿದೆಯಲ್ಲ ಲಿಂಕನ್ನು ಕೂಡ ಮೆನ್ಷನ್ ಮಾಡೋಣ. ಬಿಕಾಸ್ ಅವ್ರಿಗೆ ಗೊತ್ತಾಗಬೇಕಲ್ಲ ಎಲ್ಲಿ ಹೋಗ್ತಿದೆ ಅಂತ. ಸೊ ಆ್ಯಂಡ್ ಬಟ್ ನಾರ್ಮಲಾಗಿ ಮೆಸೇಜ್ ಯಾವ ಥರ ಇರಬೇಕು ಅಂದರೆ ಸ್ಮಾಲಾಗಿ ಇಟ್ಟಿರೋಣ. ಲೈಕ್ ನೀವೇನಾದ್ರು ಬಿಗ್ಗಾಗಿ ಇಟ್ಟರೆ ನಮ್ಮದು ಏನಾಗುತ್ತೆ ಜಾಸ್ತಿ ದಿನ ಸ್ಪ್ಯಾಮ್ ಇರ್ಬೋದು ಅಂತ ಸುಮ್ಮನೆ ಸ್ಕಿಪ್ ಮಾಡಿಬಿಡುತ್ತೆ. ಆ್ಯಂಡ್ ರಿಪ್ಲೈ ಬರೋ ಚಾನ್ಸಸ್ಸು ಕಮ್ಮಿ ಇರುತ್ತೆ. ಸೊ ಆಲ್ಮೋಸ್ಟ್ ಐ ಥಿಂಕ್ ಏನು ಕೊಡಲ್ಲ ಅನ್ಕೋತೀನಿ. ಬಟ್ ಏನಪ್ಪ ಅಂದರೆ ಬೈ ಚಾನ್ಸ್ ಮಿಸ್ಸಾಗಿ ಕೊಟ್ಟರು ನೋಡಬೇಕಲ್ಲ ಅಂತ ಸ್ಮಾಲಾಗಿ ಹೇಳ್ತಾ ಇರೋದು. ಆ್ಯಂಡ್ ಈ ಥರ ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಇದನ್ನೇನಿದೆ ಕಾಪಿ ಪೇಸ್ಟ್ ಮಾಡೋಕ್ಕೆ ನಾನು ಫಸ್ಟು ಚೂಸ್ ಮಾಡ್ತಾ ಇರೋದು ಮ್ಯಾಗಿ ಬ್ರ್ಯಾಂಡು. ಅದಾದಮೇಲೆ ಸೊ ಮ್ಯಾಗಿ ಬ್ರ್ಯಾಂಡಿಗೆ ಇವಾಗ ಸೆಂಡ್ ಮಾಡಾಯಿತು. ಆ್ಯಂಡ್ ನೆಕ್ಸ್ಟ್ ಏನಿದೆಯಲ್ಲ ನಾವು ನಾರ್ಮಲಾಗಿ ಸ್ಟಾರ್ಬಕ್ಸಿಗೆ ಮಾಡೋಣ. ನನಗಿರೋ ಬುದ್ಧಿವಂತಿಕೆಗೆ ನಾನು ಇಲ್ಲಿ ಹುಟ್ಟಬಾರ್ದು ಕಣ್ಣ. ಓಕೆ ಗೊತ್ತಾಯ್ತು ಇದು ಓವರ್ ಅಂತ. ಬಟ್ ಮೆಸೇಜ್ ಸೆಂಡ್ ಮಾಡೋಕ್ಕೇನಿದೆ, ಬಟ್ ಅವ್ರು ರಿಪ್ಲೈ ಕೊಡಲಿ ಬಿಡಲಿ ಐ ಡೋಂಟ್ ಕೇರ್. ಬಟ್ ಸೆಂಡ್ ಮಾಡಿ ನೋಡೋಣ ಇಫ್ ಎನಿಥಿಂಗ್ ವಿ ಗೆಟ್ ಅಂತ. ಸ್ಟಾರ್ಬಕ್ಸಿಗೆ ಸೆಂಡ್ ಮಾಡಾಯಿತು. ಆ್ಯಂಡ್ ನೆಕ್ಸ್ಟ್ ಪೂಮಾ ಇಂಡಿಯಾ. ವೆರಿ ಇಂಟ್ರೆಸ್ಟಿಂಗ್ ಬಟ್ ಐ ಡೋಂಟ್ ಕೇರ್. ಐ ನೋ ಪೂಮಾ ಇಂಡಿಯನ್ ಸುಮ್ಮನೆ ಮೆಸೇಜ್ ಸೆಂಡ್ ಮಾಡಿ ನೋಡೋಣ. ಲೈಕ್ ಎನಿಥಿಂಗ್ RCB ಜೆರ್ಸಿ ಬರುತ್ತೇನೋ, ಲೈಕ್ ಗಿವ್ ಅವೇ ಮಾಡೋಣ. ಸೊ ಲೆಟ್ಸ್ ಸಿ. ಯಾ ಓವರ್. ಆ್ಯಂಡ್ 100 ಮೆಸೇಜ್ ಸೆಂಡ್ ಮಾಡಿಬಿಟ್ಟು ವಾಪಸ್ ಬರ್ತೀನಿ. 100 ಮೆಸೇಜ್ ಸೆಂಡ್ ಮಾಡ್ತಾ ಏನಾಯಿತು ಅಂದರೆ ನಾನು ಇನ್ಸ್ಟಾಗ್ರಾಮ್ ಏನಿದೆಯಲ್ಲ ಅದು ನನಗೆ ಬ್ಯಾನ್ ಮಾಡೋ ಚಾನ್ಸಸ್ ಏನಿರುತ್ತಲ್ಲ ಅದನ್ನ ಫಾಲೋ ನಾವೇನಾದ್ರು ಆ್ಯಕ್ಟ್ ಮಾಡ್ತಿದ್ದೀವಿ ನಾವು ಆ ಥರ ಅಂದ್ಕೊಂಡ್ಬಿಟ್ಟು ನನಗೆ ಏನಾದ್ರು ಇದು ಕೊಟ್ಟಿದೆ, ಸ್ಟೇಟ್ಮೆಂಟ್ ಕೊಟ್ಟಿದೆ. ಸೊ ಅದನ್ನ ಹೋಗೋ ತನಕ ವೇಟ್ ಮಾಡಿಬಿಟ್ಟು ನಾನು ಮತ್ತೆ 10 ಮೆಸೇಜ್ ಇಲ್ಲಾಂದರೆ 20 ಮೆಸೇಜ್ ಇನ್ನೂ ಮಿಕ್ಕಿರ್ಬೋದು, ಅದನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅದೇ ಥರ ನಾನು ಮ್ಯಾಕಲ್ಲಿ ಕೂಡ ಟ್ರೈ ಮಾಡಿ ನೋಡಿದೆ. ಬಟ್ ಅದರಲ್ಲೂ ಕೂಡ ಸೇಮ್ ತೋರಿಸ್ತಿತ್ತು. ಸೊ ಅದನ್ನ ಸ್ಟಾಪ್ ಮಾಡಿಬಿಟ್ಟು ನೆಕ್ಸ್ಟ್ ಇನ್ನು ಅದೆಲ್ಲ ರಿಕವರ್ ಆಗಿ ನೀಟಾಗೆಲ್ಲ ಪ್ರಾಬ್ಲಮ್ ಸಾಲ್ವ್ ಆದಮೇಲೆ ಮತ್ತೆ 10 ಮೆಸೇಜ್ ಮಾಡ್ತೀನಿ. ಆಫ್ಟರ್ ಎಲ್ಲ ಕಂಪ್ಲೀಟ್ ಆದಮೇಲೆ ಏನಪ್ಪ ಅಂದರೆ ಸ್ವಲ್ಪ ಜನ ಏನು ಮಾಡೋದು ಅಂದರೆ ರಿಪ್ಲೈ ಕೊಟ್ಟರು. ಆ್ಯಂಡ್ ಸ್ವಲ್ಪ ಜನ ನೋಡಿಲ್ಲ ಕೂಡ. ಆ್ಯಂಡ್ ಸ್ವಲ್ಪ ಜನ ನೋಡಿರೋರು ಏನು ಕೊಟ್ಟಿದ್ದಾರೆ ಅಂದರೆ ನಮಗೆ ಇವಾಗ ಕೊಲಾಬ್ ಮಾಡೋಕ್ಕೆ ಇಷ್ಟ ಇಲ್ಲ ಆ್ಯಂಡ್ ಆ ಥರ ಈ ಥರ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಇನ್ನು ಸ್ವಲ್ಪ ಜನ ಏನು ಕೊಟ್ಟಿದ್ದಾರೆ ಅಂದರೆ ಅವ್ರದ್ದು ಪೇಪರ್ ಏನಿದಿಲ್ಲ ಅದನ್ನ ಫಿಲ್ ಮಾಡಿ ಅದರಲ್ಲಿ ಏನಾರು ನಮಗೆ ಇಂಟ್ರೆಸ್ಟ್ ಇದ್ದರೆ ನಿಮಗೇನಾದ್ರು ಮತ್ತೆ ಕಳಿಸ್ತೀವಿ ಆ ಥರ ಈ ಥರ ಅಂತ ಬಂದಿದೆ. ಆ್ಯಂಡ್ ಆಲ್ಮೋಸ್ಟ್ ಯಾರು ಕೊಡಲ್ಲ. ಬಟ್ ಲೆಟ್ಸ್ ಸಿ ಯಾವ್ದಾರ ಬ್ರ್ಯಾಂಡ್ ಏನಾದರೂ ಬಂದರೆ ನಮಗೆ ಐ ವಿಲ್ ಡೂ. ಆಫ್ಟರ್ ವೇಟ್ ಆಫ್ 2 days ಏನಪ್ಪ ಅಂದರೆ ನಮಗೆ ಜಾಸ್ತಿ ಪ್ರಾಡಕ್ಟ್ ಅಂದರೆ ಸಮ್ ಪ್ರಾಡಕ್ಟ್ ಕೂಡ ಬಂದಿಲ್ಲ. ಲೈಕ್ ಏನಂದರೆ ಲಾಸ್ಟ್ ಒಂದು ಪ್ರಾಡಕ್ಟ್ ಬಂದಿದೆ. ಆ್ಯಂಡ್ ಸುಮಾರು ಜನ ನೋಡಿರ್ಬೋದು ನೀವು ತುಂಬ ಬಿಗ್ ಫಾಲೋವರ್ಸ್ ಇರೋದೇನಿದಿಲ್ಲ ಮ್ಯಾಗಿ ಆಗಿರ್ಬೋದು, ಸೋಲ್ ಸ್ಟೋರ್ ಅದೆಲ್ಲ ಏನಾಗಿದೆ ಲೈಕ್ ಇಷ್ಟ ಇರಲ್ಲ. ಬಟ್ ಲೈಕ್ ಯಾವ ಥರ ಅಂದರೆ ಅವರು ಟೀಮ್ ಜೊತೆ ಮಾತಾಡ್ಬಿಟ್ಟು ಹೇಳ್ತೀನಿ ಅದು ಇದು ಅಂತ ಹೇಳ್ಬಿಟ್ಟು ಎಂಗೇಜ್ ಮಾಡಿದ್ದಾರೆ. ಆ್ಯಂಡ್ ಅದನ್ನು ಬಿಟ್ಬಿಟ್ಟು ನಮಗೆ ಜಾಸ್ತಿ ಏನಂದರೆ ಪರ್ಫ್ಯೂಮ್ ಬ್ರ್ಯಾಂಡ್ ಏನಿದೆ ಅದೊಂದೇ ಬಂದಿರೋದು. ಆ್ಯಂಡ್ ನೋಡಿರ್ಬೋದು ನಾನು ಅವಾಗಲೇ ಕೂಡ 2-3 ಪರ್ಫ್ಯೂಮ್ದು ಏನಿದಿಲ್ಲ ಆವಾಗಲೇ ಸ್ಪಾನ್ಸರ್ ಇದನ್ನೆಲ್ಲ ಮಾಡಿದ್ರು ನನಗೆ. ಆ್ಯಂಡ್ ಅದ್ರ ಬಗ್ಗೆ ನಾನು ರಿವ್ಯೂ ಕೊಟ್ಟಿದ್ದೀನಿ. ಆ್ಯಂಡ್ ಅದೇ ಥರ ಇವಾಗ ಮತ್ತೆ ಒಂದು ಪರ್ಫ್ಯೂಮ್ ಬ್ರ್ಯಾಂಡ್ ಬಂದಿದೆ. ಆ್ಯಂಡ್ ನೋಡೋಣ ಬನ್ನಿ ಯಾವ್ಯಾವ ಥರ ಇದೆ ಅಂತ. ಆ್ಯಂಡ್
ಇದೇನಿದೆಯಲ್ಲ ಬಾಂಬ್ ಶೆಲ್ ಅಂತ ನಿಮಗೆ ನೇಮ್ ಗೊತ್ತಿರುತ್ತೆ. ಆ್ಯಂಡ್ ಅದಲ್ದೇ ಮತ್ತೆ ಇದೇನಿದೆ ಪಿಂಕ್ ಕಲರಲ್ಲಿ ಬರುತ್ತೆ ನಿಮಗೆ. ಆ್ಯಂಡ್ ದಿಸ್ ಒನ್ ಪ್ರೈಸ್ 520. ಇಷ್ಟೊಂದು ಕಾಸ್ಟ್ಲಿ ಪ್ರಾಡಕ್ಟ್ ಬರುತ್ತೆ ಅಂತಲೇ ಗೊತ್ತಿರಲಿಲ್ಲ. ಯು ಕ್ಯಾನ್ ಸಿ ಯರ್ 520 ಏನಿದೆಯಲ್ಲ ಇದು ಪ್ರೈಸ್. ಆ್ಯಂಡ್ ಈ ಥರ ಬರುತ್ತೆ ಅಂತ ಗೊತ್ತಿರಲಿಲ್ಲ. ಲೈಕ್ ನಾರ್ಮಲ್ 200 ಆ ಥರ ಫ್ರೀಯಾಗಿ ಕೊಟ್ಟರೆ ಆ ಥರ ಕೊಡ್ಬೋದು ಅಂದ್ಕೊಂಡಿದ್ದೆ. ಆ್ಯಂಡ್ ಇನ್ಸೈಡ್ ದಿಸ್ ಯು ವಿಲ್ ಗೆಟ್ ಒಂದು ಬಾಟಲ್. ಆ್ಯಂಡ್ ಅದರಲ್ಲೂ ಮೇಲೂ ಕೂಡ ನಿಮಗೆ ಬಾಂಬ್ ಶೆಲ್ ಅಂತ ಏನಿದೆಯಲ್ಲ ಒಂದು ಸ್ಟಿಕ್ಕರ್ ಹಾಕಿದ್ದಾರೆ. ಆ್ಯಂಡ್ ಅದೇ ಥರ ಬ್ಲ್ಯಾಕ್ ಕ್ಯಾಪ್. ಸ್ಮೆಲ್ ಕೂಡ ತುಂಬ ಚೆನ್ನಾಗಿದೆ ಗೈಸ್. ಇಫ್ ಯು ವಾಂಟ್ ಅದನ್ನ ಲಿಂಕ್ ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ. ಇಫ್ ಯು ವಾಂಟ್ ಯು ಕ್ಯಾನ್ ಗೋ ಆ್ಯಂಡ್ ಪರ್ಚೇಸ್ ದಟ್. ಬಟ್ ನೋಡೋಕ್ಕೆ ತುಂಬ ಪ್ರೀಮಿಯಮ್ ಆಗಿದೆ. ಆ್ಯಂಡ್ ಅದರ ಸ್ಮೆಲ್ ಕೂಡ ತುಂಬ ಪ್ರೀಮಿಯಮ್ ಆಗಿದೆ. ಆ್ಯಂಡ್ ಮೋರೋವರ್ ಏನಪ್ಪ ಅಂದರೆ ನಿಮ್ಗೇನಾದರೂ ಸ್ಮಾಲ್ ಇಲ್ಲಾಂದರೆ ಕಮ್ಮಿ ಫಾಲೋವರ್ಸ್ ಏನೋ ಇದ್ದರೆ ಆ್ಯಂಡ್ ಇಲ್ಲ ಸಬ್ಸ್ಕ್ರೈಬರ್ಸ್ ಇದ್ದರೆ ನೋ ಒನ್ ವಿಲ್ ಏನಪ್ಪ ಅಂದರೆ ಸುಮ್ಮನೆ ಪ್ರಾಡಕ್ಟ್ಗಳು ಕೂಡ ಲೈಕ್ ಯಾವ ಥರ ಅಂದರೆ ಮೋಸ್ಟ್ ಆಫ್ ಕನ್ನಡ ಇನ್ಫ್ಲುಯೆನ್ಸರ್ಗಂತೂ ಜಾಸ್ತಿ ಕೊಡೋದೇ ಇಲ್ಲ ಪ್ಲೀಸ್. ಆ್ಯಂಡ್ ಇಫ್ ಏನಾದರೂ ಹಿಂದಿ ಅದೇನಿದೆ ತುಂಬ, ಯಾಕೆಂದರೆ ನಮ್ಮ ಕನ್ನಡ ಏನಿದೆ ಜಸ್ಟ್ ಒಂದು ರಿಲೀಜನಲ್ಲಿ ನೋಡ್ತಾರೆ. ಆ್ಯಂಡ್ ಅದೇನಿದೆಯಲ್ಲ ಹಿಂದಿ ಫುಲ್ ಆಲ್ ಓವರ್ ಇಂಡಿಯಾ ನೋಡ್ತಾರೆ. ಸೊ ಅವ್ರು ಯಾವತ್ತೋ ತುಂಬ ಅವರು ಎಲ್ಲ ಕಡೆ ಇದು ಆಗಲಿ ಅಂತ ಜಾಸ್ತಿ ಹಿಂದಿ ಇನ್ಫ್ಲುಯೆನ್ಸ್ ನೋಡ್ತಾರೆ. ಆ್ಯಂಡ್ ಲೆಟ್ಸ್ ಸಿ ಮುಂದೆ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಅದಾಗ ಮತ್ತೆ ಇನ್ನೊಂದು ಸತಿ ಟ್ರೈ ಮಾಡಿ ನೋಡೋಣ. ಇಫ್ ಯು ಗೆಟ್ ಲೆಟ್ಸ್ ಡೂ ಇಟ್. ಆ್ಯಂಡ್ ಮತ್ತೆ ಸಿಗೋಣ. ಆ್ಯಂಡ್ ಮುಂದೆ ಇನ್ನೊಂದು ಥರ ಇದೇ ಥರ ಕಂಟೆಂಟಲ್ಲಿ ಬರ್ತೀನಿ. ಅಲ್ಲಿ ತನಕ ಬಾಯ್.